ಗಡಿನಾಡು ಬಳ್ಳಾರಿಯಲ್ಲಿ ಗುರುವಾರ ಆದಂತಹ ಬ್ಯಾನರ್ ಸಂಘರ್ಷ ಪ್ರಕರಣ. ಈ ಪ್ರಕರಣದಲ್ಲಿ ಇದೀಗ ಕೆಲ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರ ನಡುವೆ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ರೆಡ್ಡಿ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶೋಧ ಕಾರ್ಯ ಮಾಡ್ತಿದ್ದಾರೆ. ಬಳ್ಳಾರಿಯ ಬ್ಯಾನರ್ ಸಂಘರ್ಷ ಪ್ರಕರಣ. ಈ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಸಿರುಗುಪ್ಪ ರಸ್ತೆಯಲ್ಲಿರುವಂತಹ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ರೆಡ್ಡಿ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಬ್ಯಾನರ್ ಗಲಭೆ ಸ್ಥಳ ಸೇರಿದಂತೆ ವಿವಿಧ ಕಡೆಗೆ ಪರಿಶೀಲನೆಯ ಕಾರ್ಯ. 10 ಅಧಿಕಾರಿಗಳ ತಂಡ ಬಂದಿದೆ. ಆ ತಂಡದಿಂದ ಇದೀಗ ಸ್ಥಳ ಪರಿಶೀಲನೆ. ಬಾಂಬ್ ನಿಷ್ಕ್ರಿಯ ದಳದಿಂದ ರೆಡ್ಡಿ ಮನೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳ ಇದೀಗ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬಂದಿದೆ. ಗುರುವಾರ ಸಂಜೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಶುರುವಾಯಿತು, ಗಲಾಟೆಯಾಯಿತು. ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಇದೀಗ ಬಾಂಬ್ ನಿಷ್ಕ್ರಿಯ ದಳ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬಂದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿರುಗುಪ್ಪ ರಸ್ತೆಯಲ್ಲಿರುವಂತಹ ರೆಡ್ಡಿ ನಿವಾಸದ ಸುತ್ತಮುತ್ತ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ, ನನಗೆ ಜೀವ ಬೆದರಿಕೆ ಇದೆ, ನನ್ನನ್ನು ಮುಗಿಸುವ ಸಂಚು ಇದು ಅಂತ ಆರೋಪ ಮಾಡಿದ್ರು. ನಾನು ಸ್ವಲ್ಪದರಲ್ಲೇ ಮಿಸ್ ಆಗಿದ್ದೀನಿ, ನಾನೇ ಟಾರ್ಗೆಟ್ ಆಗಿದ್ದೆ, ಪೂರ್ವ ನಿಯೋಜಿತ ಕೃತ್ಯ ಅಂತ ಅವರು ಆರೋಪವನ್ನು ಮಾಡಿದ್ರು. ಇವೆಲ್ಲದರ ನಡುವೆ ಇದೀಗ ಬಾಂಬ್ ನಿಷ್ಕ್ರಿಯ ದಳದವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸುತ್ತಮುತ್ತಲಿನ ಪ್ರದೇಶವನ್ನು ತಪಾಸಣೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೀಗ ಜನಾರ್ದನ್ ರೆಡ್ಡಿ ಮನೆಯ ಬಳಿ ಒಂದು ಬುಲೆಟ್ ಪತ್ತೆಯಾಗಿದೆ. ಶೋಧ ಕಾರ್ಯದ ಸಮಯದಲ್ಲಿ ನಿಷ್ಕ್ರಿಯ ದಳದ ತಂಡದವರು ಏನು ಬಂದಿದ್ರಲ್ಲ, 10 ಜನ ಶೋಧ ಕಾರ್ಯ ಮಾಡ್ತಾ ಇದ್ರು. ಒಂದು ಬುಲೆಟ್ ಪತ್ತೆಯಾಗಿದೆ ಅಂತ ಇದೀಗ ತಮ್ಮ ಶೋಧ ಕಾರ್ಯವನ್ನು ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ನಿವಾಸ, ಆ ನಿವಾಸದ ಮುಂದೆ ಗಲಾಟೆಯಾಗಿತ್ತು, ಎಲ್ಲವೂ ಆಗಿದೆ, FIR ದಾಖಲಾಗಿದೆ. ಇವೆಲ್ಲದರ ನಡುವೆ ಬಾಂಬ್ ನಿಷ್ಕ್ರಿಯ ದಳ ಬಂದಿದೆ. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿತ್ತು ಅಂತ. ಇದೀಗ ಒಂದು ಬಾಂಬ್ ಸಿಕ್ಕಿದೆ ಅಂತ, ಒಂದು ಬುಲೆಟ್ ಪತ್ತೆ ಆಗಿದೆ ಸ್ಥಳದಲ್ಲಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದು ಬುಲೆಟ್ ಪತ್ತೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಬಾಂಬ್ ನಿಷ್ಕ್ರಿಯ ದಳದವರು ಬಂದಿದ್ದಾರಂತೆ, ಹೇಗೆ ಸಾಗ್ತಾ ಇದೆ ಪರಿಶೀಲನೆ? ಒಂದು ಬುಲೆಟ್ ಕೂಡ ಪತ್ತೆ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ. ಪ್ರವೀಣ್, ಬಳ್ಳಾರಿ ದೊಂಬಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿರುವ ಪೊಲೀಸರು ಇದೀಗ ಸೋಮವಾರ ಸದ್ಯ ಬಾಂಬ್ ನಿಷ್ಕ್ರಿಯ ದಳವನ್ನ ಕರೆಸಿ ಘಟನಾ ಸ್ಥಳದಲ್ಲಿ ಸದ್ಯ ಪರಿಶೀಲನೆ ನಡೆಸತಕ್ಕಂಥ ಕಾರ್ಯ ಕೂಡ ಇಂದು ಬೆಳಗ್ಗೆ 9:30 ನಡೀತಿರ್ತಕ್ಕಂಥದ್ದು. ಈಗಾಗಲೇ ಹುಬ್ಬಳ್ಳಿಯಿಂದ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಈಗಾಗಲೇ ಬಂದು ಜನಾರ್ದನ್ ರೆಡ್ಡಿ ಮನೆ ಸುತ್ತಮುತ್ತ ಕೂಡ ಒಂದು ರೀತಿಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಂದ್ರೆ ಘಟನಾ ಸ್ಥಳದಲ್ಲಿ ಹಾರಿದ ಗುಂಡು ಮತ್ತು ಅದರ ಲೋಹ ಪತ್ತೆ ಕಾರ್ಯ ಕೂಡ ನಡೆಸಲಾಗುತ್ತದೆ ಎಂದು ಪೊಲೀಸ್ ಮೂಲಗಳು ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. ಏನು ಜನವರಿ 1ರಂದು ಶಾಸಕ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ದೊಂಬಿ ನಡೆಯಿತು. ಅದರಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ಕೂಡ ಮೃತಪಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ನಿನ್ನೆನೆ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ನಿನ್ನೆ ಬಿಜೆಪಿ
ಬಿಜೆಪಿ ರಾಜ್ಯ ಮಟ್ಟದ ನಾಯಕರು ಆಗಮಿಸಿದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ತನಿಖೆಗೆ ಅಡ್ಡಿ ಪ್ರಕ್ರಿಯೆಗಳಾಗುತ್ತೆ ಎಂಬ ನಿಟ್ಟಿನಲ್ಲಿ ಇಂದು ಬಾಂಬ್ ಸ್ಕ್ವಾಡ್ ತಂಡದ ಅಧಿಕಾರಿಗಳು ಕೂಡ ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಶೋಧನೆ ನಡೆಸುತ್ತಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಜನಾರ್ದನ್ ರೆಡ್ಡಿ ಸುತ್ತಮುತ್ತ ಕಂಪ್ಲೀಟ್ ಶೋಧನೆ ನಡೆಸುತ್ತಿದ್ದಾರೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಮುಂದೆ ಅಂದ್ರೆ ಬ್ಯಾನರ್ ವಿಚಾರ ಕಟ್ಟುವ ಸ್ಥಳದಲ್ಲೇ ಒಂದು ಬುಲೆಟ್ ಕೂಡ ಪತ್ತೆಯಾಗಿದ್ದು ಅದು ಯಾರಿಂದ ಹಾರಿತ್ತು ಅನ್ನೋಕ್ಕಂತ ಮಾಹಿತಿಯನ್ನ ಕೂಡ ಈಗಾಗಲೇ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಸದ್ಯ ಒಂದು ಬುಲೆಟ್ ಸಿಕ್ಕಿದ್ದು ಅದರ ಯಾರ ಗನ್ನಿನಿಂದ ಆ ಬುಲೆಟ್ ಹಾರಿದೆ ಅಂತಕ್ಕಂಥದ್ದು ಕೂಡ ಸದ್ಯ FSL ತಂಡಕ್ಕೆ ಕಳಿಸಿ ಕೊಡಲಾಗಿರ್ತಕ್ಕಂಥದ್ದು. ಪ್ರವೀಣ್. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.